ಹೀಗೆ ಕಾಂಗ್ರೆಸ್ನಲ್ಲಿ ಪಟ್ಟದ ಆಟದ ನಡುವೆ ನಾಯಕರುಗಳ ನಡುವಿನ ಮಾತಿನ ಬಾಣಗಳು ಇದೀಗ ನಿಧಾನವಾಗಿ ಜೋರಾಗ್ತಾ ಇದೆ. ಯಾವಾಗ ಏನ್ ಬೇಕಾದರೂ ಆಗ್ಬೋದು ಅನ್ನೋ ಅರ್ಥದಲ್ಲಿ ಕೆಲವರು ಭವಿಷ್ಯ ನುಡಿತಾ ಇದ್ದಾರೆ. ಅದರಲ್ಲೂ ಡಿ.ಕೆ. ಶಿವಕುಮಾರ್ ಬಣದ ನಾಯಕರುಗಳು ಡಿ.ಕೆ. ಶಿವಕುಮಾರ್ ಸಿಎಂ ಆಗಬೇಕು ಅಂತ ಮತ್ತೆ ಬಹಿರಂಗವಾಗಿ ಹೇಳಿಕೆಯನ್ನು ಕೊಡೋದಕ್ಕೂ ಶುರು ಮಾಡಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರದೇ ಆದ ಶಕ್ತಿ ಇದೆ. ರಾಜ್ಯ ರಾಜಕೀಯದಲ್ಲಿ ಕ್ಷಣಕ್ಕೊಂದು ಬೆಳವಣಿಗೆಗಳಾಗ್ತಿವೆ. ಕೈಕೋಟೆಯಲ್ಲಿ ನಾಯಕತ್ವ ಬದಲಾವಣೆ ಚರ್ಚೆ ಕಂಪನವನ್ನೇ ಎಬ್ಬಿಸಿದೆ. ಸಿಎಂ ಸಿದ್ದರಾಮಯ್ಯ ನಾನೇ 5 ವರ್ಷ ಸಿಎಂ ಎಂದು ಪದೇ ಪದೇ ಪುನರುಚ್ಚರಿಸುತ್ತಿದ್ರು. ಡಿಸಿಎಂ ಡಿಕೆ ಬೆಂಬಲಿಗ ಶಾಸಕರು ಮಾತ್ರ ಡಿಸಿಎಂ ಡಿಕೆರನ್ನ ಸಿಎಂ ಮಾಡುವ ಪ್ರಯತ್ನವನ್ನ ಜಾರಿಯಲ್ಲಿಟ್ಟಿದ್ದಾರೆ. ನಾಯಕತ್ವ ಬದಲಾವಣೆ ಚರ್ಚೆ ಬಗ್ಗೆ ಪ್ರತಿಕ್ರಿಯಿಸಿದ್ದ ಸಿದ್ದರಾಮಯ್ಯ ನಾನೇ 5 ವರ್ಷ ಸಿಎಂ ಎಂದಿದ್ರು. ಈ ಬಗ್ಗೆ ಮಾತನಾಡಿದ್ದ ಡಿಸಿಎಂ ಡಿಕೆ ಸಿಎಂಗೆ ಶುಭಾಶಯ ಕೋರಿದ್ರು. ಹೌದು, ನಾನೇ ಮುಂದುವರಿತೀನಿ, ಬಜೆಟ್ನೂ ನಾನೇ ಮಂಡಿಸ್ತೀನಿ. ಅದು ಹೈಕಮಾಂಡ್ ಅವರು ಏನು ತೀರ್ಮಾನ ಮಾಡ್ತಾರೆ ಅದು ಮಾಡಬೇಕು. Honorable Chief Minister is there. He said that he will come to complete 5 years. I wish him all the best. We will all work with him. ಇದೇ ಹೇಳಿಕೆ ಈಗ ಕಾಂಗ್ರೆಸ್ ಮನೆಯಲ್ಲಿ ಕಂಪನವೆಬ್ಬಿಸಿದೆ. ಸಿಎಂ ಹೇಳಿಕೆಗೆ ಡಿಕೆ ಆಲ್ ದಿ ಬೆಸ್ಟ್ ಹೇಳಿದ್ರೆ ಡಿಕೆ ಬಣದಲ್ಲಿ ಗುರುತಿಸಿಕೊಂಡಿರುವ ಶಾಸಕರಂತೂ ನೇರವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಆಗಬೇಕು ಅಂತ ಹೇಳ್ತಿದ್ದಾರೆ. ಈ ನಡುವೆ ಎಚ್.ಸಿ. ಬಾಲಕೃಷ್ಣ ಕೂಡ ಡಿಕೆ ಪರ ಬ್ಯಾಟಿಂಗ್ ಮುಂದುವರಿಸಿದ್ದಾರೆ. ಡಿಕೆ ಅವರಿಗೆ ಅವರದ್ದೇ ಆದ ಶಕ್ತಿ ಇದೆ ಎಂದಿದ್ದಾರೆ. ಅದರಿಂದ ಇಲ್ಲಿ ಯಾರ ನೇತೃತ್ವನೂ ಅವಶ್ಯಕತೆ ಇಲ್ಲ. ಡಿ.ಕೆ. ಶಿವಕುಮಾರ್ ಅವ್ರಿಗೆ ಅವ್ರದೇ ಆದಂತ ಶಕ್ತಿ ಇದೆ ಆಗ್ಲಿಕ್ಕೆ. ನಾನು ಹೈಕಮಾಂಡ್ ಅಲ್ಲಿ ಮನವಿ ಮಾಡ್ತಕ್ಕಂಥದ್ದು ಪಕ್ಷಕ್ಕೆ ಮುಜುಗರ ಆಗದೆ ಇರತಕ್ಕಂಥ ರೀತಿಯಲ್ಲಿ ಒಂದು ಇತ್ಯರ್ಥ ಆಗಲಿ, ಇದೊಂದು ಅಂತಿಮ ತೀರ್ಮಾನವನ್ನು ಹೈಕಮಾಂಡ್ ಮಾಡಬೇಕು. ಏನಾರ ಮಾಡಲಿ, ಹೈಕಮಾಂಡ್ ಕೂಡಲೇ ಮಧ್ಯಪ್ರವೇಶ ಮಾಡಿ ಅದು ಜನಗಳಿಗೆ ಒಂದು ಕ್ಲಾರಿಟಿ ಬರಬೇಕು. MLAಗಳಿಗೂ ಕೂಡ ಒಂದು ಕ್ಲಾರಿಟಿ ಬರೋಂಗೆ ತೀರ್ಮಾನ ಆಗಬೇಕು. ಇಲ್ಲ ಅಂತಂದರೆ ಪಕ್ಷಕ್ಕೆ ಹಾನಿ ಆಗ್ತದೆ, ಹಂತವಾಗಿ ಪಕ್ಷ ಕ್ಷೀಣಿಸ್ತದೆ. ಹೀಗೆ ಮುಖ್ಯಮಂತ್ರಿ ಬದಲಾವಣೆ ಚರ್ಚೆ ಕರಿಗೆದರಿರುವ ಜೊತೆಗೆ ಸಚಿವ ಸಂಪುಟ ಪುನರ್ರಚನೆ, ಸಚಿವ ಸಂಪುಟ ವಿಸ್ತರಣೆಯ ಮಾತುಗಳು ಕೇಳಿ ಬರ್ತಿವೆ. ಸಚಿವ ಸ್ಥಾನದ ಆಕಾಂಕ್ಷಿಯಾಗಿರುವ ಶಾಸಕ ಬಾಲಕೃಷ್ಣ ಮನೆಗೆ ಬಂದಿದ್ದ ನಾಗಸಾಧುಗಳು ನೀನು ಮಂತ್ರಿ ಆಗ್ತೀಯಾ ಅಂತ ಆಶೀರ್ವಾದ ಮಾಡಿದ್ದಾರೆ. ಮಂತ್ರಿಯಾಗುವ ಯೋಗ ಬಂದಿದೆ ಎಂದು ಅಭಯ ನೀಡಿದ್ದಾರೆ. ಮತ್ತೊಬ್ಬ ಶಾಸಕ ರವಿ ಗಣಿಗ ಪಕ್ಷ ಕಟ್ಟೋಕೆ ಸಿದ್ದರಾಮಯ್ಯ ಜೊತೆ ಡಿಕೆ ಶಿವಕುಮಾರ್ ಅವರ ತ್ಯಾಗವನ್ನ ನೆನಪು ಮಾಡಿ ಸಮಯ ಬಂದಾಗ ಡಿಕೆ ಸಿಎಂ ಆಗ್ತಾರೆ ಎಂದು ಹೇಳಿದ್ದಾರೆ. ನೋಡ್ರಿ, 140 ಜನನು ಡಿಕೆ ಸಾಹೇಬ್ರ ಪರ ಇದ್ದಾರೆ, 140 ಜನನು ಸಿದ್ದರಾಮಯ್ಯ ಪರ ಇದ್ದಾರೆ. ನಮ್ಮ ಪಕ್ಷ 28ಕ್ಕೂ ಮತ್ತೆ ಸರ್ಕಾರ ಬರಬೇಕು. ಸಿದ್ದರಾಮಯ್ಯ ಸಾಹೇಬರು ತ್ಯಾಗ ಹೋರಾಟ ಮಾಡಿ ಕಾಂಗ್ರೆಸ್ಗೆ ಸಹಾಯ ಮಾಡಿದ್ದಾರೆ. ಡಿ.ಕೆ. ಸಾಹೇಬ್ರನ್ನು ಜೈಲಿಗೆ ಹೋಗಿ ತ್ಯಾಗ ಮಾಡಿ ಬೆವರು ಸುರಿಸಿ ಅವರು ಕಾಂಗ್ರೆಸ್ ಪಕ್ಷವನ್ನು ಕಟ್ಟಿದ್ದಾರೆ. ಅದರಲ್ಲಿ ಇಬ್ಬರ ತ್ಯಾಗ ಬಲಿದಾನ ಹೋರಾಟಗಳಿಗೆ ಪ್ರಶ್ನಾರ್ಹ, ಯಾವುದೇ ಪ್ರಶ್ನೆ ಮಾಡೋಕ್ಕಾಗಲ್ಲ. ಆದರೆ ಒಳ್ಳೆ ಸಮಯ ಬಂದಾಗ ಡಿ.ಕೆ. ಸಾಹೇಬ್ರನ್ನು ಸಿಎಂ ಆಗ್ತಾರೆ. ಇತ್ತ ಡಿಸಿಎಂ ಡಿಕೆ ಶಿವಕುಮಾರ್ ಬಣದಲ್ಲಿ ಗುರುತಿಸಿಕೊಂಡಿರುವ ಶಾಸಕ ತನ್ವೀರ್ ಸೇಠ್ ಯಾವಾಗ ಏನು ಬೇಕಾದರೂ ಆಗಬಹುದು, ನನಗೆ ರಾಜಕೀಯ ರೂಪ ಕೊಟ್ಟವರು ಡಿಕೆ, ಲಾಭ ನಷ್ಟದ ವಿಚಾರವಿಲ್ಲ, ಮನಸ್ಸಿನಲ್ಲಿರೋದನ್ನ ಹೇಳಿದ್ದೇನೆ ಎಂದಿದ್ದಾರೆ. ಸ್ಪೋರ್ಟಿವ್ ಆಗಿ ಡಿ.ಕೆ. ಶಿವಕುಮಾರ್ ಅವರು ಸಹ ಆಲ್ ದಿ ಬೆಸ್ಟ್ ಅಂತ ಹೇಳಿದ್ದಾರೆ. ಸೊ ಹೀಗಾಗಿ ಇದನ್ನು ಮುಂದುವರ್ಸ್ಕೊಂಡು ಹೋಗುವಂಥದ್ರಲ್ಲಿ ಅರ್ಥ ಇಲ್ಲ. ಆಗುವಂಥದ್ದು ಯಾರು ತಡೆಯೋಕ್ಕಾಗಲ್ಲ, ಆಗದೇ ಇರುವಂಥದ್ದು ಸೃಷ್ಟಿ ಮಾಡೋಕ್ಕಾಗಲ್ಲ. ಹಿಂದೆನೂ ಹೇಳಿದ್ದೀವಿ, ಯಾವಾಗ ಏನು ಬೇಕಾದರೂ ಆಗಬಹುದು, ಅದಕ್ಕೆ ಸಂಪೂರ್ಣವಾದಂಥ ಹೊರೆಗಾರಿಕೆ ವರಿಷ್ಠರದು. ಯಾರೂ ಹತಾಶರಾಗಿಲ್ಲ. ನಮ್ಮ ಮೇಲೆ ವರಿಷ್ಠರು ಏನಾದರೂ ತೀರ್ಮಾನ ತಗೊಂಡಂತಹ ಸಂದರ್ಭದಲ್ಲಿ ಅಸಾಧ್ಯನೂ ಸಾಧ್ಯ ಆಗ್ಬೋದು. ನಾನು ಹೇಳಿದ್ದೇನೆ ನೋಡಿ, ನಾವು ನನ್ನ ಪೋಷಣೆ ನನ್ನ ಪೋಷಕರು ಕೊಟ್ಟಿರುವಂಥದ್ದು ಉಪಕಾರ ಮಾಡೋವನಿಗೆ ನೆನಿಬೇಕು. ನನ್ನ ಋಣ ಡಿ.ಕೆ. ಶಿವಕುಮಾರ್ಗೆ ಇದೆ. ಇತ್ತ ದೆಹಲಿಗೆ ಹೋಗಿದ್ದ ಡಿಸಿಎಂ ಡಿಕೆ ಬೆಂಬಲಿಗ ಶಾಸಕರು ಇಂದು ವಾಪಸ್ ಆಗಿದ್ದಾರೆ. ಅಚ್ಚರಿ ಅಂದ್ರೆ ಬಿಜೆಪಿಯ ಉಚ್ಚಾಟಿತ ಶಾಸಕ ಎಸ್.ಟಿ. ಸೋಮಶೇಖರ್ ಕೂಡ ದೆಹಲಿಗೆ ತೆರಳಿದ್ದ ಡಿಕೆ ಬೆಂಬಲಿಗ ಶಾಸಕರ ಜೊತೆ ವಾಪಸ್ ಆಗಿದ್ದಾರೆ. ಆದರೆ ವಿಮಾನ ನಿಲ್ದಾಣದಲ್ಲಿ ನಾನು ದೆಹಲಿಯಿಂದಲ್ಲ ಮಂಗಳೂರಿನಿಂದ ಬಂದೆ ಎಂದಿದ್ದಾರೆ. ಹೀಗೆ ರಾಜ್ಯ ಕಾಂಗ್ರೆಸ್ ಪಾಳಯದಲ್ಲಿ ಕ್ಷಣಕ್ಕೊಂದು ಬೆಳವಣಿಗೆ ನಡೆಯುತ್ತಿದ್ರೆ ವಿಪಕ್ಷ ಬಿಜೆಪಿ ಕಾಂಗ್ರೆಸ್ ಪಟ್ಟದ ಆಟದ ವಿರುದ್ಧ ಕೆಂಡ ಕಾರ್ತಿದೆ. ಬೆಂಗಳೂರಿನಲ್ಲಿ ಮಾತನಾಡಿದ ವಿಪಕ್ಷ ನಾಯಕ ಆರ್ ಅಶೋಕ್, ಸಿದ್ದರಾಮಯ್ಯ 5 ವರ್ಷ ಸಿಎಂ ಅಂದ್ರೆ ಡಿಸಿಎಂ ದೇವರು ಒಳ್ಳೇದು ಮಾಡಲಿ ಅಂತಿದ್ದಾರೆ. ಇಬ್ಬರ ಕಿತ್ತಾಟ ಹೊಡೆದಾಟದ ಹಂತಕ್ಕೂ ಹೋಗಿದೆ ಎಂದು ಬಾಂಬ್ ಹಾಕಿದ್ದಾರೆ. ಸಿಎಂ ಮತ್ತು ಡಿಸಿಎಂ ಮಧ್ಯೆ ಮುಸ್ಕಿನ ಗುದ್ದಾಟ ನಡೀತಾ ಇದೆ. ಪದೇ ಪದೇ ಮುಖ್ಯಮಂತ್ರಿಗಳು ನಾನೇ 5 ವರ್ಷ ಮುಖ್ಯಮಂತ್ರಿ ಅಂತ ಹೇಳ್ತಾರೆ.
ಡಿ ಕೆ ಶಿವಕುಮಾರ್ ದೇವರು ಒಳ್ಳೇದು ಮಾಡಲಿ ಅಂತ ಹೇಳ್ತಾರೆ ಅವರು. MLAಗಳೆಲ್ಲರೂ ಕೂಡ ಇದನ್ನು ಈ ಗೊಂದಲ ಬಗೆಹರಿಸಿಲ್ಲ ಅಂದರೆ ಕಾಂಗ್ರೆಸ್ ಪಾರ್ಟಿ ಕ್ಷೀಣಿಸ್ತದೆ ಅನ್ನೋ ಮಾತನ್ನು ಕೂಡ ಬಾಲಕೃಷ್ಣ ಮಾಗಡಿ, ರಾಮನಗರ ಈ ಥರ ಬೇಕಾದಷ್ಟು MLAಗಳು ಬೀದಿಗಿಳಿದು DK ಪರವಾಗಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಇದೊಂದು ಸಂಘರ್ಷ ಅಂತಿಮ ಘಟ್ಟಕ್ಕೆ ಮುಗಿಬಿಟ್ಟಿದೆ. ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳ ಒಂದು ಕಿತ್ತಾಟ, ಹೊಡೆದಾಟದ ಮಟ್ಟಕ್ಕೆ ಹೋಗ್ತಾ ಇದೆ. ಇಷ್ಟಾದರೂ ಕೂಡ ಕೇಂದ್ರದ ಕಾಂಗ್ರೆಸ್ ನಾಯಕರು ಇದನ್ನು ಬಗೆಹರಿಸಬೇಕು ಅನ್ನೋ ಒಂದು ಕಾಳಜಿನೂ ಅವ್ರಿಗಿಲ್ಲ. ಒಂಥರ ಅಡಿಕೆ ಇಕ್ಕಟ್ಟಿಗೆ ಸಿಗ್ದಂಗೆ ಕಾಣ್ತಾ ಇದೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಾರ್ಟಿ ಮನೆಯೊಂದು ಎರಡು ಬಾಗಿಲಾಗೋಗ್ಬಿಟ್ಟಿದೆ. ಮನೆಯೊಂದು ಎರಡು ಬಾಗಿಲಾಗಿದೆ. ಒಂದು ಕಡೆ ಡಿನ್ನರ್ ಮೀಟಿಂಗು, ಒಂದು ಕಡೆ ಬ್ರೇಕ್ಫಾಸ್ಟ್ ಮೀಟಿಂಗು, ರೆಸಾರ್ಟ್ಗಳಲ್ಲಿ ಮೀಟಿಂಗು, ಒಂದು ಸಿದ್ದರಾಮಯ್ಯನ ಉಳಿಸ್ಕೋಬೇಕು ಅಂತೇಳಿ ಒಂದು ಗ್ಯಾಂಗು, ಸಿದ್ದರಾಮಯ್ಯನವ್ರನ್ನ ಇಳಿಸ್ಬೇಕು ಅಂತ ಇನ್ನೊಂದು ಗ್ಯಾಂಗು, DK ಶಿವಕುಮಾರ್ಗೆ ಪಟ್ಟ ಕಟ್ಟಬೇಕು ಅಂತ ಒಂದು ಗ್ಯಾಂಗು, ಯಾವುದೇ ಕಾರಣಕ್ಕೂ DK ಶಿವಕುಮಾರ್ ಮುಖ್ಯಮಂತ್ರಿ ಆಗಬಾರ್ದು ಅನ್ನೋದು ಒಂದು. ಈ ಥರ ಒಡೆದೋಗಿದೆ, 4 ಭಾಗ ಆಗಿದೆ. ಹೀಗೆ ಕೈಪಾಳ್ಯದಲ್ಲಿ ಕ್ಷಣಕ್ಕೊಂದು ಬೆಳವಣಿಗೆ ನಡೆಯುತ್ತಿದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಗರಿಗೆದರಿರುವ ಪಟ್ಟದ ಆಟದ ಕ್ಲೈಮ್ಯಾಕ್ಸ್ ಹೇಗಿರುತ್ತೆ ಅನ್ನೋದಕ್ಕೆ ಕಾಲವೇ ಉತ್ತರಿಸಬೇಕಿದೆ. ಬ್ಯೂರೋ ರಿಪೋರ್ಟ್, TV9.